ಸ್ನೇಹಿತರೆ, ಒಬ್ಬ ರೋಗಿ ವೈದ್ಯನ ಬಳಿ ಹೋಗಬೇಕಾದ್ರೆ ಮೊದಲು ಆತ ಅನಾರೋಗ್ಯದಿಂದ ಬಳಲ್ತಾ ಇದ್ದಾನೆ ಇಲ್ಲವೇ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಇಲ್ಲವಾದ್ರೆ ಡಾಕ್ಟರ್ನ ಬಳಿ ಹೋಗುವ ಅಗತ್ಯವಾದರೂ ಏನಿದೆ? ಆದ್ದರಿಂದ ನೀವು ಧ್ಯಾನಕ್ಕೆ ಪ್ರೋತ್ಸಾಹ ನೀಡುವ ಮೊದಲು ಅವರು ನಿರಾಸೆಗೊಂಡಿದ್ದಾರಾ ಇಲ್ವಾ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಬಹುಶಃ ಜನ ತಾವು ದುಃಖಿತರಾಗಿದ್ದೇವೆ ಅನ್ನೋದನ್ನ ಮರೆತು ಬಿಟ್ಟಿರ್ತಾರೆ. ಅವರು ನಿಜಕ್ಕೂ ಹೃದಯಪೂರ್ವಕವಾಗಿ ನಕ್ಕು ಅದೆಷ್ಟೋ ದಿನಗಳು ಉರುಳಿ ಹೋಗಿರುತ್ತವೆ, ಅದನ್ನ ಮರೆತೇ ಹೋಗಿರ್ತಾರೆ. ಅವರು ಒಂದು ರೀತಿ ಅವರು ರೋಬೋಟ್ಗಳ ಹಾಗೆ ಬದುಕ್ತಾ ಇದ್ದಾರೆ. ಜನಸಾಮಾನ್ಯರು ದಿನನಿತ್ಯ ಕೆಲಸ ಮಾಡಬೇಕು, ಯಾಕಂದ್ರೆ ಅದೊಂದು ಅನಿವಾರ್ಯ. ಅವರು ಅದೇನನ್ನೂ ಸಂತೋಷದಿಂದ ಮಾಡೋದಿಲ್ಲ, ಸುಮ್ಮನೆ ಮಾಡಬೇಕಾಗಿದೆ ಹಾಗಾಗಿ ಮಾಡ್ತಾರೆ ಅಷ್ಟೇ. ಅವರು ಆಕಸ್ಮಿಕ ಜೀವನವನ್ನ ನಡೆಸ್ತಾ ಇರ್ತಾರೆ. ಜನ್ಮ ಆಕಸ್ಮಿಕ, ಮದುವೆ ಆಕಸ್ಮಿಕ, ಮಕ್ಕಳು ಆಕಸ್ಮಿಕ, ಕೆಲಸ ಆಕಸ್ಮಿಕ, ಜೀವನಕ್ಕೆ ಸಂಬಂಧಿಸಿದ ಆಂತರಿಕ ಬೆಳವಣಿಗೆಗೆ ಎಲ್ಲವೂ ಆಕಸ್ಮಿಕವೇ ಆಗಿರುತ್ತೆ. ಆದರೆ ಬದುಕಿನ ತಿರುವು ಎತ್ತಡೆ ಸಾಗುತ್ತಾ ಇದೆ, ಯಾವ ದಿಕ್ಕಿನತ್ತ ಅನ್ನೋದು ತಿಳಿದಿಲ್ಲ. ಆದ್ದರಿಂದಲೇ ಅವರು ಸಂತೋಷದಿಂದ ಇರೋದಿಲ್ಲ. ಆದ್ದರಿಂದ ಮೊದಲು ಜನಸಾಮಾನ್ಯರು ಯಾವ ರೀತಿ ಬದುಕ್ತಾ ಇದ್ದಾರೆ, ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಬದುಕಿನ ಅರ್ಥವೇನು ಅನ್ನೋದನ್ನ ನಾವು ಅರ್ಥ ಮಾಡಿಸಬೇಕು. ಸಾಕಷ್ಟು ಜನ ಇದೇ ರೀತಿ ಇದ್ದಾರೆ. ಆದ್ದರಿಂದ ಇದು ನೆನಪಿರಲಿ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸಾವು ಇದ್ದೇ ಇದೆ, ದಿನೇ ದಿನೇ ಸಮೀಪವಾಗುತ್ತೆ. ನೀವು ಇಲ್ಲ ಸಲ್ಲದ್ದನ್ನ ಅವಲಂಬಿಸೋದಿಕ್ಕೆ ಸಾಧ್ಯವಿಲ್ಲ. ಹಾಗೆ ನಿಮ್ಮ ಜೀವನ ಸಂಪೂರ್ಣ ಮರುಭೂಮಿ ಆಗಿದೆ. ಅದರಲ್ಲಿ ಓಯಾಸಿಸ್ ಅನ್ನ ನೀವು ಇನ್ನೂ ಕಂಡಿಲ್ಲ. ಅದರ ಯಾವ ಅರ್ಥವೇ ಆಗಲಿ, ಮಹತ್ವವೇ ಆಗಲಿ, ಅದನ್ನಿನ್ನೂ ನೀವು ಕಂಡಿಲ್ಲ. ಒಮ್ಮೆ ಸಾವು ಬಂತು ಅಂದ್ರೆ ಭವಿಷ್ಯದ ಎಲ್ಲ ಸಾಧ್ಯತೆಗಳನ್ನು ನಾಶ ಮಾಡಿಬಿಡುತ್ತೆ. ಮೊದಲು ನಾವು ಅರ್ಥಹೀನ ಆಕಸ್ಮಿಕ ಹತಾಶೆ ಮತ್ತು ಜೀವನದ ಬಗ್ಗೆ ಅರಿವು ಮೂಡಿಸಬೇಕು. ಜನ ತಮ್ಮ ತಿಳುವಳಿಕೆಯನ್ನ ಹಲವಾರು ವಿಧದಲ್ಲಿ ನಿಗ್ರಹಿಸೋದಿಕ್ಕೆ ಪ್ರಯತ್ನಿಸ್ತಾ ಹೋಗ್ತಾರೆ. ಕಾರಣ ಅದನ್ನ ನಿರಂತರವಾಗಿ ತೆಗೆದುಕೊಳ್ಳೋದು ಹಿಂಸೆಯಾಗಿದೆ. ಆದ್ದರಿಂದಲೇ ಅದನ್ನ ಮರೆಮಾಚೋದಿಕ್ಕೆ ಚಲನಚಿತ್ರಗಳಿಗೆ ಹೋಗ್ತಾರೆ, ಪಾರ್ಟಿಗಳಿಗೆ ಹೋಗ್ತಾರೆ, ಪಿಕ್ನಿಕ್ ಮತ್ತು ಟೂರ್ಗಳಿಗೆ ಹೋಗ್ತಾರೆ. ಅಲ್ಲಲ್ಲಿ ಆಗಾಗ ಮದ್ಯಪಾನ, ಧೂಮಪಾನ, ಪಾನೀಯಗಳನ್ನು ಕುಡಿತಾರೆ, ಎಲ್ಲವನ್ನೂ ಅನುಸರಿಸ್ತಾರೆ, ಅನುಭವಿಸ್ತಾರೆ. ಹೇಗಾದರೂ ಸರಿ ಜೀವನದ ವಾಸ್ತವತೆ, ಪೊಳ್ಳುತನ, ನಿರರ್ಥಕತೆ ಯಾವುದೂ ಸಹ ನೆನಪಾಗೋದಿಲ್ಲ. ಇದು ಅತ್ಯಂತ ಮುಖ್ಯವಾದ ಭಾಗ ಅವರಿಗೆ ನೆನಪಿಸೋದಿಕ್ಕೆ. ಒಮ್ಮೆ ಒಬ್ಬ ವ್ಯಕ್ತಿ ಇದನ್ನೆಲ್ಲ ನೆನಪಿಸಿಕೊಂಡ್ರೆ ನಂತರ ಆತನನ್ನ ಧ್ಯಾನದ ಕಡೆಗೆ ಕರೆದುಕೊಂಡು ಹೋಗುವುದು ತುಂಬಾ ಸರಳ. ಯಾಕಂದ್ರೆ ಮನುಷ್ಯನ ಎಲ್ಲಾ ಪ್ರಶ್ನೆಗಳಿಗೆ ಧ್ಯಾನ ಒಂದೇ ಉತ್ತರ ಆಗಿರುತ್ತೆ. ಅದು ಹತಾಶೆಯಾಗಬಹುದು, ಖಿನ್ನತೆಗೆ ಒಳಗಾಗಿಸಬಹುದು, ದುಃಖವೂ ಆಗಬಹುದು, ಅರ್ಥವಿಲ್ಲದೆ ಇರಬಹುದು, ವೇದನೆಯೂ ಆಗಬಹುದು. ಸಮಸ್ಯೆ ಹಲವು, ಉತ್ತರ ಒಂದೇ, ಅದು ಧ್ಯಾನ. ಧ್ಯಾನದ ಸರಳ ವಿಧಾನವೇ ಸಾಕ್ಷಿತ್ವ. ಈ ಧ್ಯಾನದಲ್ಲಿ 112 ವಿಧಿ ವಿಧಾನಗಳಿವೆ. ಪ್ರತಿಯೊಂದರಲ್ಲೂ ಸಾಕ್ಷಿಯಾಗುವುದು ತುಂಬಾ ಅಗತ್ಯವಿದೆ. ಆದ್ದರಿಂದ ಸಾಕ್ಷಿ ಆಗಬಹುದು ಒಂದು ವಿಧಾನ, 112 ಭಿನ್ನ ಆಯಾಮಗಳ ಸಾಕ್ಷಿತ್ವ ವಿಧಾನವಿದು. ಧ್ಯಾನದ ಮುಖ್ಯ ಅಂಶ ಏನೆಂದರೆ ಸಾಕ್ಷಿತ್ವವನ್ನ ಕಲಿಯೋದು. ನೀವು ಒಂದು ಮರವನ್ನ ನೋಡಿ, ನೀವು ಅಲ್ಲಿದ್ದೀರಿ, ಮರವೂ ಅಲ್ಲಿದೆ. ಆದರೆ ಒಂದು ವಿಷಯ ನೆನಪಿನಲ್ಲಿರಲಿ, ಮರವನ್ನ ನೋಡ್ತಾ ಇರ್ತಕ್ಕಂಥ ನಿಮ್ಮೊಳಗೆ ಸಾಕ್ಷಿ ಇದ್ದಾನೆ. ಈ ಜಗತ್ತನ್ನ ಕೇವಲ ವಸ್ತು ಮತ್ತು ವಿಷಯಗಳನ್ನಾಗಿ ವಿಂಗಡಿಸಿಲ್ಲ. ಈ ಎರಡನ್ನೂ ಮೀರಿದ ಸಂಗತಿ ಏನೋ ಒಂದಿದೆ, ಎಲ್ಲಕ್ಕಿಂತ ಹೆಚ್ಚಿನದ್ದು, ಅದೇ ಧ್ಯಾನ. ಆದ್ದರಿಂದ ಜನ ಪ್ರತಿಕ್ರಿಯೆಯಲ್ಲಿ ದಿನದಲ್ಲಿ ಕೇವಲ ಬೆಳಗ್ಗೆ 1 ಗಂಟೆ ಅಥವಾ ಸಂಜೆ 1 ಗಂಟೆ ಕುಳಿತುಕೊಳ್ಳಬಹುದು. ಅದು ಸರಿಯಲ್ಲ. ಅದು ಹೆಚ್ಚಿನ ಅಂಶ ಸಹಾಯ ಆಗೋದಿಲ್ಲ. ಕಾರಣ 1 ಗಂಟೆ ಧ್ಯಾನ ಮಾಡಿದ್ರೆ ಉಳಿದ 23 ಗಂಟೆಗಳ ಕಾಲ ನಾವು ಅದಕ್ಕೆ ವಿರುದ್ಧವಾದದ್ದನ್ನು ಮಾಡ್ತೀವಿ. ಧ್ಯಾನ ವಿಜಯಶಾಲಿಯಾಗಬಹುದು, ಸಾಕ್ಷಿಯಾಗಬಹುದು,
24 ಗಂಟೆಯೂ ಹರಡುವ ಒಂದು ವಿಧಿವಿಧಾನವಾಗಿದೆ. ಉದಾಹರಣೆಗೆ, ಕಾಗೆ ಕೂಗ್ತಾ ಇದೆ, ನೀವು ಅದನ್ನ ಆಲಿಸ್ತಾ ಇದ್ದೀರಿ. ಇಲ್ಲಿ 2 ಸಂಗತಿಗಳಿವೆ, ಒಂದು ವಸ್ತು ಮತ್ತೊಂದು ವಿಷಯ. ಆದರೆ ಈ ಎರಡನ್ನೂ ನೋಡುವಂತಹ ನೋಡುಗನನ್ನು ನೀವು ನೋಡಬಹುದು. ಕಾಗೆ ಕೂಗುವುದನ್ನ ಕೇಳುತ್ತಿರುವುದು ಕೇವಲ ಕೇಳುಗ ಮಾತ್ರ, ನೋಡುತ್ತಿರುವವನು ನೀವು ಮಾತ್ರ. ಹಾಗೆ ನಿಮ್ಮೊಟ್ಟಿಗೆ ನಿಮ್ಮ ಆತ್ಮಸಾಕ್ಷಿ ಕೂಡ ನೋಡುತ್ತಾ ಇದೆ, ಅರ್ಥಾತ್ ಅದು ನಿಮ್ಮ ಗಮನಿಸುವಿಕೆ. ಇದೊಂದು ಸರಳ ವಿದ್ಯಮಾನ. ನೀವು ಆಳವಾದ ಪದರಗಳಿಗೆ ಚಲಿಸಬಹುದು, ನಿಮ್ಮ ಆಲೋಚನೆಯನ್ನ ಗಮನಿಸಬಹುದು, ನಿಮ್ಮ ಭಾವನೆ ಮತ್ತು ಮನಸ್ಥಿತಿಯನ್ನು ಕೂಡ ಗಮನಿಸಬಹುದು. ನಿಮಗೆ ದುಃಖವಾದರೆ ಮತ್ತೊಬ್ಬರ ಹತ್ತಿರ ಹೇಳಿಕೊಳ್ಳುವಂತಹ ಅಗತ್ಯವಿಲ್ಲ. ದುಃಖದ ಮೋಡ ನಿಮ್ಮ ಮೇಲೆ ಹಾದು ಹೋಗುತ್ತೆ. ಕೋಪವೂ ಅಷ್ಟೇ, ನಮ್ಮ ಮೂಲಕ ಅದು ಹಾದು ಹೋಗುತ್ತೆ. ನಮ್ಮ ಅಂತರಾಳ ಸ್ವಚ್ಛವಾದ ಒಂದು ಕನ್ನಡಿಯಂತೆ. ಯಾವುದು ನಮ್ಮೊಳಗೆ ಬರುತ್ತೋ ಅದನ್ನ ಪ್ರತಿಬಿಂಬಿಸುತ್ತೆ ಅಷ್ಟೇ. ಅಲ್ಲಿ ಎಲ್ಲವೂ ಇದೆ, ಎಲ್ಲವೂ ಬರುತ್ತೆ. ಕೋಪ, ದ್ವೇಷ, ಅಸೂಯೆ, ಕಾಮ, ಪ್ರೇಮ, ಕೊಲೆ, ಸುಲುಗೆ ಪ್ರತಿಯೊಂದೂ ಇದೆ. ಆದರೆ ಆತ್ಮಸಾಕ್ಷಿ ಕನ್ನಡಿಯಂತೆ ಆ ಎಲ್ಲವನ್ನೂ ಬಿಂಬಿಸುತ್ತೆ ಈ ಕನ್ನಡಿ. ನಾವು ಕೇವಲ ಗಮನಿಸುವವರು ಮಾತ್ರ ಆಗಬೇಕು ಅಷ್ಟೇ. ಏನನ್ನೂ ಮಾಡದೆ, ಯೋಚಿಸದೆ, ಚಿಂತಿಸದೆ, ಬೇಸರ ಪಟ್ಟುಕೊಳ್ಳದೆ, ಭಯವಿಲ್ಲದೆ ಸಾಕ್ಷಿಯಾಗಿದ್ದರೆ, ಸುಮ್ಮನೆ ಗಮನಿಸುವಾತ ಮಾತ್ರ ನಾವಾದರೆ ನಂತರ ಪವಾಡಗಳು ಸಂಭವಿಸುತ್ತವೆ. ಆಲೋಚನೆಗಳು ಬಂದಾಗ ಅದನ್ನು ನೋಡೋದಿಕ್ಕೆ ಹೋದರೆ ಅವು ಮಾಯವಾಗುತ್ತವೆ, ಇದ್ದಕ್ಕಿದ್ದಂತೆ ಹೋಗುತ್ತವೆ. ಕಾರಣ ಆಲೋಚನೆ ಬರೋದು ಮನಸ್ಸಿನಿಂದ, ಸಾಕ್ಷಿತ್ವದಿಂದಲ್ಲ. ಆ ಆಲೋಚನೆಗಳಿಗೆ ನಮ್ಮ ಅಂತರಾಳದ ಸಾಕ್ಷಿಯನ್ನ ಹೆದರಿಸ್ತಕ್ಕಂಥ ತಾಕತ್ತು ಇಲ್ಲ, ಅದರ ಹತ್ತಿರವೂ ಸುಳಿಯೋದಿಲ್ಲ ಅವು. ಆದ್ದರಿಂದ ನಾವು ಸಾಕ್ಷಿಯಾಗಿ ಸುಮ್ಮನೆ ಗಮನಿಸುತ್ತಾ ಇದ್ದಂತೆ ಆ ಎಲ್ಲ ಆಲೋಚನೆಗಳು, ರಾಗ, ದ್ವೇಷಗಳು ಹೊರಟು ಹೋಗುತ್ತವೆ. ನಂತರ ಉಳಿಯುವುದು ಅಗಾಧವಾದ ಮೌನ ಮಾತ್ರ. ಯಾವಾಗ ನೋಡಲು ಸಹ ಏನೂ ಇರೋದೇ ಇಲ್ಲವೋ ಆಗ ನಿಜವಾದ ಕ್ರಾಂತಿ ಅನ್ನೋದು ಪ್ರಾರಂಭವಾಗುತ್ತೆ. ಯಾಕಂದ್ರೆ ಸಾಕ್ಷಿಯನ್ನ ಅಡ್ಡಿಪಡಿಸುವಂತಹ ಅಥವಾ ತಡೆಯುವಂತಹ ಸ್ಥಿತಿ ಯಾವುದೂ ಇಲ್ಲ, ಏನೂ ಇಲ್ಲ. ಈಗ ಎಲ್ಲವೂ ಖಾಲಿ, ಸಂಪೂರ್ಣ ಮೌನ, ಖಾಲಿತನವಾಗಿದೆ. ಇದರ ಅರ್ಥ ನಮ್ಮನ್ನ ತಡೆಯುವಂಥದ್ದು ಏನೂ ಇಲ್ಲವಾದಾಗ ಸಾಕ್ಷಿತ್ವ ಮೂಲಭೂತವಾಗುತ್ತೆ, ಅದು ಜ್ಞಾನೋದಯಕ್ಕೆ ಹತ್ತಿರವಾಗುತ್ತೆ. ಸ್ನೇಹಿತರೆ, ಧ್ಯಾನ ಅನ್ನೋದು ಕೇವಲ ಒಂದು ಮಾರ್ಗ ಅಷ್ಟೇ. ಅಂತ್ಯ ಅನ್ನೋದು ಯಾವಾಗಲೂ ನಿರ್ವಾಣ, ಬುದ್ಧತ್ವ, ಜ್ಞಾನೋದಯವೇ ಆಗಿರುತ್ತೆ. ಈ ಕ್ಷಣವನ್ನು ತಿಳಿಯೋದು ಎಲ್ಲವನ್ನೂ ನಾವು ಅರಿತಂತೆ ಸರಿ. ಈ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಆಧ್ಯಾತ್ಮ.